ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲಿನಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಜೇಂದ್ರ ಪಟ್ಟ ಕಸಿದುಕೊಳ್ಳೋಕೆ ದಿಲ್ಲಿಯಲ್ಲಿ ರೆಬೆಲ್ಸ್ ರಣಕಹಳೆ ಮೊಳಗಿಸಿದ್ದಾರೆ. ಇತ್ತ ವಿಜೇಂದ್ರ ಪಡೆ ಏನು ಸುಮ್ಮನೆ ಕುಳಿತಿಲ್ಲ. ಭಿನ್ನಮತೀಯರಿಗೆ ಸರಿಯಾಗಿ ಪಾಠ ಕಲಿಸ್ತೀವಿ ಅಂತ ಪ್ರತ್ಯಾಸ್ತ್ರ ಹೂಡೋಕ್ ಮುಂದಾಗಿದ್ದಾರೆ. ಬನ್ನಿ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಿವೆ ನೋಡೋಣ. ರಾಜ್ಯ ಬಿಜೆಪಿಯಲ್ಲಿ ದಿನೇ ದಿನೇ ಬಣಗಳು ಹೆಚ್ಚುತ್ತಲೇ ಇವೆ. ರೆಬೆಲ್ ಆಗ್ತಿರೋರ ಎಲ್ಲರ ಬೇಡಿಕೆ ಒಂದೇ, ವಿಜಯೇಂದ್ರ ಹಠಾವು. ವಿಜಯೇಂದ್ರ ವಿರುದ್ಧ ದೂರುಗಳ ಸುರಿಮಳೆ ಸುರಿಸಿದ್ದಾರೆ ರೆಬೆಲ್ಸ್ ನಾಯಕರು. ಯತ್ನಾಳ್ ಹೋಗುವ ಮುನ್ನವೇ ನಡ್ಡಾ, ಬಿಎಲ್ ಸಂತೋಷ್, ಜ್ಯೋತಿರಾದಿತ್ಯ ಸಿಂಧಿಯಾ ಸೇರಿದಂತೆ ಹಲವರನ್ನು ಭೇಟಿ ಮಾಡಿದ್ದ ರಮೇಶ್ ಜಾರಕಿಹೊಳಿ ಟೀಮ್ ದೂರು ನೀಡಿತ್ತು. ಯತ್ನಾಳ್ ಕೂಡ ಹಲವರ ಭೇಟಿ ನೀಡಿ ದೂರು ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ವಿಜಯೇಂದ್ರ ಮುಂದುವರಿಕೆಗೆ ವಿರೋಧಿಸಿದ್ದಾರೆ. ವಿಜಯೇಂದ್ರ ಭ್ರಷ್ಟಾಚಾರಗಳ ಬಗ್ಗೆ ದಾಖಲೆ ಸಮೇತ ದೂರು ನೀಡಿದ್ದಾರೆ. ಸಮರ್ಥ ನಾಯಕನ ಆಯ್ಕೆ ಆಗಬೇಕೆಂಬುದು ರೆಬೆಲ್ಸ್ ಪಟ್ಟು. ಶೀಘ್ರದಲ್ಲೇ ರಾಷ್ಟ್ರೀಯ ನಾಯಕರು ಒಳ್ಳೆಯ ಸುದ್ದಿ ಕೊಡ್ತಾರೆ ಎಂಬುದು ರೆಬೆಲ್ಸ್ ಆಶಾವಾದ. ಸಂದೇಶವನ್ನು ಕರ್ನಾಟಕಕ್ಕೆ ಕೊಡ್ತಾರೆ. ಇದು ಒಂದು ಒಳ್ಳೆಯ ಸುದ್ದಿ, ಎಲ್ಲ ಒಳ್ಳೆಯ ಸುದ್ದಿ ಕೊಡ್ತಾರೆ. ಯಾರು ಕೊಡ್ತಾರೆ, ಹೆಂಗೆ ಸರ್? ರಾಷ್ಟ್ರದ ನಾಯಕರು ಕೊಡ್ತಾರೆ. ಈಗ ಬೊಮ್ಮಾಯಿಯವ್ರನ್ನ ತಾವು ಭೇಟಿಯಾಗಿ ಮಾತುಕತೆ ನಡೆಸಿದ್ರಿ ಸುದೀರ್ಘವಾಗಿ, ತಮ್ಮ ಎಲ್ಲ ಟೀಮ್ಗಳು, ಅವರೆಲ್ಲ ನಾಯಕರುಗಳೆಲ್ಲ ಒಟ್ಟಾಗಿದ್ರಿ. ಎಲ್ಲ ನೇತೃತ್ವದಲ್ಲಿ ನಾವು ಮಾತಾಡಿದೀವಿ, ಒಳ್ಳೆ ಸುದ್ದಿ ಕೊಡ್ತಾರೆ. ವಿಜಯೇಂದ್ರ ವಿರುದ್ಧ ದೆಹಲಿಯಲ್ಲಿ ಹೀಗೆ ದೂರುಗಳನ್ನು ಕೊಡುವಾಗಲೇ ಬೆಂಗಳೂರಿನಲ್ಲಿ ವಿಜಯೇಂದ್ರ ಟೀಮ್ ಆಕ್ಟಿವ್ ಆಗಿದೆ. ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಸಭೆ ಮಾಡಿ ರೆಬೆಲ್ಸ್ ವಿರುದ್ಧ ಹೋರಾಟಕ್ಕೆ ರೂಪುರೇಷೆ ಸಿದ್ಧಪಡಿಸಿದ್ದಾರೆ. ವಿಜಯೇಂದ್ರ ಪರವಾಗಿ ಬೆಂಬಲಿಗರು ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ವಿಜಯೇಂದ್ರ ಮುಂದುವರಿಕೆಗೆ ಒತ್ತಡ ಹೇರಲು ತಯಾರಿ ಮಾಡಿದ್ದಾರೆ. ರೆಬೆಲ್ಸ್ ವಿರುದ್ಧ ಕ್ರಮಕ್ಕೆ ಒತ್ತಡ ಹೇರಲು ತೀರ್ಮಾನ ಮಾಡಲಾಗಿದೆ. ಫೆಬ್ರವರಿ 12ರಂದು ಮತ್ತೊಂದು ಸುತ್ತಿನ ಸಭೆ ಮಾಡಿ ತಂತ್ರ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ಶೀಘ್ರದಲ್ಲೇ ದೆಹಲಿಗೆ ತೆರಳುವ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ಆಗಿದೆ. ಅಗತ್ಯ ಬಿದ್ದರೆ ಹೈಕಮಾಂಡ್ ಮುಂದೆ ಪರೇಡ್ ನಡೆಸಲು ತಯಾರಿ ಮಾಡಿಕೊಳ್ಳಲಾಗ್ತಿದೆ. ಅಷ್ಟೇ ಅಲ್ಲ, ಯತ್ನಾಳ್ ಹಾಗೂ ಯತ್ನಾಳ್ ಮಗನ ಆಸ್ತಿಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಾಗ್ತಿದೆ. ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ಯತ್ನಾಳ್ಗೆ ದಾಖಲೆಗಳ ಸಮೇತವೇ ತಿರುಗೇಟು ನೀಡಲು ಪ್ಲಾನ್ ಮಾಡಲಾಗ್ತಿದೆ. ಸುಮ್ಮನೆ ದಿಲ್ಲಿಗೋ ದಂಡಯಾತ್ರೆ ಇವರು ದಂಡಪಿಂಡಗಳು. ಇವರು ಮಾನಸಿಕ ಅಸ್ವಸ್ಥ ಆಗ್ಬಿಡ್ತಾರೆ. ಯಾಕೆ ಇಷ್ಟ ಆಡ್ತಾರೆ ಅಂದರೆ, ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಆಗಿ ಮುಂದುವರಿಯೋದು 100% ಸತ್ಯ. ಅದಕ್ಕೋಸ್ಕರ ಚಡಪಡಿಸ್ತಿದ್ದಾರೆ. ನೀವು ನಡ್ಡಾ ಅವ್ರನ್ನ, ಅಮಿತ್ ಶಾ ಅವ್ರನ್ನ ಕಳೆದ 3-4 ತಿಂಗಳಿಂದ ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಭೇಟಿ ಆಯ್ತಾ? ಇವ್ರೇನು ಮಾಡ್ತಾರೆ ಹೊರಗಡೆ, ಇಲ್ಲ ಭೇಟಿ ಆಗಿದ್ವಿ, ನಾವು ಫೋಟೋ ರಿಲೀಸ್ ಮಾಡಬೇಡ್ರಿ ಅಂದರೆ. ಎಷ್ಟು ಇವರು ನಾಟಕಗಳು. ಹೀಗೆ ರೆಬೆಲ್ಸ್ ವಿರುದ್ಧ ರೇಣುಕಾಚಾರ್ಯ ಮಾತಾಡುವಾಗಲೇ ದಿಲ್ಲಿಯಲ್ಲಿದ್ದ ಯತ್ನಾಳ್ ಕೂಡ ಟಾಂಗ್ ಕೊಟ್ರು. ಸಣ್ಣ ಮಗ MLA ಭಿಕ್ಷೆ, ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆದಂತಹ MLA ವಿಧಾನಸೌಧ ಕಟ್ಟಿ ಹತ್ತಬೇಕಾದ್ರೆ DK ಶಿವಕುಮಾರ್ ಆಶೀರ್ವಾದದಿಂದ ಎತ್ತಿದ್ದಾನೆ. ಯಾರು? ವಿಜಯೇಂದ್ರ ಮತ್ತು ರಾಜ್ಯಾಧ್ಯಕ್ಷ. ಸೃಷ್ಟಿ ಇವ್ರು ಏನಾಗಿದೆ, ಒಂದು ರೀತಿ ಒಂದೇ ಒಂದು ಅಜೆಂಡಾ ಅಂದರೆ ಬಿಜೆಪಿಗೆ ವಿರುದ್ಧವಾಗಿ ಕಾಂಗ್ರೆಸ್ನವರಿಗೆ ಸುಪಾರಿ ಕೊಟ್ಟರೆ ಕಾಂಗ್ರೆಸ್ಸಿನ ಒಳಜಗಳ ಹೊರಗಡೆ ಬರ್ತಾ ಇಲ್ಲ. ಅವರ ಹೋರಾಟಗಳು, ಅವ್ರ ವಿರುದ್ಧ ಹೋರಾಟ ಮಾಡಬೇಕಾಗಿದ್ದಂಥ ಒಂದು ಏನಿತ್ತಲ್ಲ, ಅವರ ಒಳಗಡೆ ಹೊಂದಾಣಿಕೆ ಮಾಡ್ಕೊಂಡು ಅವ್ರ ಜೊತೆಗಾದರೆ ಇವರು ಪೇಮೆಂಟ್ ಗಿರಾಕಿಗಳು. ಈಗ ಯಡಿಯೂರಪ್ಪನವರು ಇನ್ನೊಂದು ಹೊಸ ನಾಟಕ ಕಂಪ್ನಿ ತೆಗೆದಾರೆ. ಮನೆಯಲ್ಲಿ ಹುಷಾರಿಲ್ಲ ಯಡಿಯೂರಪ್ಪನವ್ರ, ಅದೊಂದು ಸಿಂಪತಿಗೆ ಇಟ್ಟಿಸ್ಕೋಬೇಕು ನಾವು. ಮನ್ಯಾಗ ವಯಸ್ಸಾಗಿದೆ ಸರ್, ಅವ್ರಿಗೆ ಮನ್ಯಾಗ ಹುಷಾರಿಲ್ಲ ಅಂದವರು ನೀನು ಸಿದ್ದರಾಮಯ್ಯ ಭೇಟಿಗೆ ಹೋಗ್ಯಾರ. ಹುಷಾರಿಲ್ಲಾರ್ದಾರೆ ಹೆಂಗೆ ಹೋಗ್ತಾರೆ? ಇಡೀ ಕರ್ನಾಟಕ ನಾನು ನುಂಗಿದ್ದೀನಿ, ಇನ್ನೂ ಸ್ವಲ್ಪ ಉಳಿದ ಅದನ್ನು ನಾನು ನನ್ನ ಮಗ ನುಂಗಬೇಕಾಗಿದೆ, ನಾನು ಕನಸಿದೆ. ಯಡಿಯೂರಪ್ಪನವರ ಕಾಲು ಕೈ ಹಿಡಿದು ಬಿಜಾಪುರ ಸಿಟಿಯಲ್ಲಿ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಈಗ ಶಾಸಕರಾಗಿದ್ದು ಯಡಿಯೂರಪ್ಪ ಅಪ್ಪು ಪಟ್ಟಿಶೆಟ್ಟಿ ಟಿಕೆಟ್ ಕೊಡಿದ್ರೆ ನೀನು ಶಾಸಕರಾಗ್ತಿರಲಿಲ್ಲ. ನಿನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೆ ಬಿಜೆಪಿ, ಯಡಿಯೂರಪ್ಪ. ಇನ್ನು ಬರೀ ರೆಬೆಲ್ಸ್ಗಷ್ಟೇ ಹೈಕಮಾಂಡ್ ಗೊತ್ತಿರೋದಲ್ಲ, ನನಗೂ ಗೊತ್ತು, ನಾನು ವರದಿ ಕೊಟ್ಟಿದ್ದೇನೆ ಎಂದಿದ್ರು ವಿಜಯೇಂದ್ರ ಈ ಮಾತಿಗೆ ಯತ್ನಾಳ್ ಟಕ್ಕರ್ ಕೊಟ್ಟರು. ಈ ರೀತಿ ಹೇಳಿಕೆಗಳು ಈಗಾಗಲೇ ಕಾರ್ಯಕರ್ತರು ಯಾರು ಕೂಡ ಎಲ್ಲ ನೊಂದಿದ್ದಾರೆ. ಈ ರೀತಿ ಹೇಳಿಕೆಗಳನ್ನು ನೋಡಿ ಎಲ್ಲರೂ ಕೂಡ ಸಾಕಾಗಿದೆ. ದೆಹಲಿ ವರಿಷ್ಠರ ಮುಂದೆ ಅವ್ರು ಏನು ಅಭಿಪ್ರಾಯ ತಿಳಿಸ್ಬೇಕೋ ತಿಳಿಸ್ಲಿ. ನಾನು ದೆಹಲಿ ನಾಯಕರ ಸಂಪರ್ಕದಲ್ಲಿದ್ದೇನೆ, ಏನು ಮಾಹಿತಿ ಕೊಡಬೇಕು ಕೊಟ್ಟಿದ್ದೇನೆ.
ಮತ್ತೇನಾದರೂ ಮಾಹಿತಿ ಕೇಳಿದ್ರೆ ಕೊಡ್ತೇನೆ. ದುಡ್ಡಿನ ಮತದಿಂದ ಮಾತಾಡ್ತಾ ಇದ್ದಾನೆ. ಎಲ್ಲರನ್ನೂ ಖರೀದಿ ಮಾಡ್ಬೋದು ಅಂತೇಳಿ ತಿಳ್ಕೊಂಡ. ಎಲ್ಲರನ್ನೂ ಕೆಲವು ಕಾಲ ಮೋಸ ಮಾಡಬಹುದು, ಕೆಲವರನ್ನು ಎಲ್ಲ ಕಾಲದಲ್ಲಿ ಮೋಸ ಮಾಡಬಹುದು. ಆದರೆ ಎಲ್ಲರನ್ನೂ ಎಲ್ಲ ಕಾಲದಲ್ಲಿ ಮೋಸ ಮಾಡಲು ಆಗುವುದಿಲ್ಲ ವಿಜಯೇಂದ್ರ. ದುಡ್ಡು ಇರ್ಬೋದು, ನಿನ್ನ ಬಳಿ ಒಳ್ಳೆಯ ಗುಣ ಇಲ್ಲ, ಕ್ಯಾರೆಕ್ಟರ್ ಲೆಸ್ ಅದಿ, ಭ್ರಷ್ಟ ಅದಿ, ನೀನು ಒಬ್ಬ ನಮ್ಮ ಪಕ್ಷಕ್ಕೆ ಒಬ್ಬ ದೊಡ್ಡ ಒಂದು ಕುತ್ತು ಇದೆ. ಈ ಬೆಳವಣಿಗೆಗಳ ಮಧ್ಯೆಯೇ ವಿಜಯೇಂದ್ರಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ವಿಜಯೇಂದ್ರ ವಿರುದ್ಧ ಪಕ್ಷದ ಹಿರಿಯರು ಕೂಡ ದೂರು ಕೊಟ್ಟಿದ್ದಾರೆ ಎನ್ನಲಾಗಿದೆ. ವಿಜಯೇಂದ್ರ ವಿರುದ್ಧ ಬೊಮ್ಮಾಯಿ ಅಶೋಕ್ ದೂರು ಸಲ್ಲಿಸಿದ್ದಾರೆ ಎನ್ನಲಾಗಿದೆ. ಆರ್ಎಸ್ಎಸ್ ನಾಯಕರನ್ನ ಭೇಟಿಯಾಗಿ ಬೊಮ್ಮಾಯಿ ಅಶೋಕ್ ದೂರು ಕೊಟ್ಟಿದ್ದಾರೆ ಎನ್ನಲಾಗಿದೆ. ಅವರ ಒತ್ತಾಯ ಕೂಡ ಒಂದೇ, ವಿಜಯೇಂದ್ರ ಬದಲಾವಣೆ, ಸಮರ್ಥ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕು, ಏಕಪಕ್ಷೀಯ ನಿರ್ಧಾರಗಳಿಂದ ಸಮಸ್ಯೆಗಳಾಗ್ತಿವೆ ಎಂದು ದೂರಲಾಗಿದೆ. ಈ ಮಧ್ಯೆ ಜನಾರ್ದನ್ ರೆಡ್ಡಿ ವಿಚಾರವಾಗಿ ಬಿಜೆಪಿ ಹಾಗೂ ವಿಜಯೇಂದ್ರ ವಿರುದ್ಧ ಇತ್ತೀಚೆಗೆ ಸಿಟ್ಟಾಗಿದ್ದಾರೆ ಮಾಜಿ ಸಚಿವ ಬಿ ಶ್ರೀರಾಮುಲು. ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿಟ್ಟರ ಬಿ ಶ್ರೀರಾಮುಲು ಎಂಬ ಅನುಮಾನ ಎದ್ದಿದೆ. ಇದಕ್ಕೆ ಪೂರಕವಾಗಿದ್ದು ಕೋಲಾರದಲ್ಲಿ ಬಿ ಶ್ರೀರಾಮುಲು ಆಡಿದ ಮಾತು. ಸನ್ಮಾನ್ಯ ವಿಜೇಂದ್ರ ಅವರಿಗೆ ಪಾಪ ಅವರು ಹೊಸದಾಗಿ ಅಧ್ಯಕ್ಷರಾಗಿರೋ ಕಾರಣ ಸಣ್ಣ ಪುಟ್ಟ ಅಂದ್ರಿಗಿನ ಗೊತ್ತಿಲ್ಲಾರ್ದಂತೆ ಕೆಲವೊಂದು ತಪ್ಪುಗಳು ನಡೀತಿರ್ತಾವ. ಯಾಕಂದ್ರೆ ಹುಡುಗಿರುವಂತ ಟೈಮಲ್ಲಿ ಎಡವೋದು ಸಹಜ. ಹಂಗಾಗಿ ಪಾಪ ಅವ್ರಿಗೆ ಅನುಭವದ ಕೊರತೆ ಇರೋ ಕಾರಣ ಹಿಂಗೆಲ್ಲ ಆಗಿರ್ಬೋದು. ನನ್ನ ಹೆಸರು ಪ್ರಸ್ತಾಪನೆ ಮಾಡಿದಂತ ಟೈಮಲ್ಲಿ ನನಗೆ ಎಲ್ಲೋ ಒಂದು ಕಡೆ ಮುಂಚೆಯಿಂದ ಕೂಡ ಪಾರ್ಟಿ ವಿಚಾರದಲ್ಲಿ ಬಂದಂತ ಟೈಮಲ್ಲಿ 224 ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ಲಿ ಕೂಡ ಪಾರ್ಟಿ ಅಂದ ತಕ್ಷಣನೇ ರಾತ್ರಿ ಆಗಲೂ ಕಷ್ಟಪಟ್ಟಿದ್ದೀನಿ, ಶ್ರಮ ಪಟ್ಟಿದ್ದೀನಿ. ಇಲ್ಲ ರಾಮ್ಲು ಅವ್ರು ಮಾಡೋದ್ರಿಂದ ನಮ್ದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನಂತ ಮಾತನ್ನು ಕೂಡ ಎಲ್ಲಿ ನಮ್ಮ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಕೂಡ ಅವ್ರು ಹೇಳಿರೋ ಕಾರಣ ಹಂಗಾಗಿ ವಿಶೇಷವಾಗಿ ನನ್ನ ಹೆಸರನ್ನು ಕೂಡ ಪ್ರಸ್ತಾಪನೆ ಮಾಡುವಂತ ಕೆಲಸ ಮಾಡಿದಾರ. 28ಕ್ಕೆ ಖಂಡಿತವಾಗಿ ನಮ್ಮ ಪಾರ್ಟಿ 150 ಸ್ಥಾನಗಳು ಗೆಲ್ಲಿಬೇಕು, ಫುಲ್ ಮೆಜಾರಿಟಿ. ಇವತ್ತು ನನಗೆ ಅವಕಾಶ, ಹಿಂದುಳಿದಂತ ಜಾತಿಗಳು ಎಸ್ಟಿಗಳಿಗೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಮುಂಬರುವಂತ ದಿನಗಳಲ್ಲಿ 2028ರಲ್ಲಿ ಖಂಡಿತವಾಗಿ 150ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಸ್ಕೊಂಡ್ಬಂದು ಪುನಃ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಮಾಡುವಂತ ಕೆಲಸ ಎಲ್ಲ ಕಾರ್ಯಕರ್ತರ ಜೊತೆ ನಾವು ಮಾಡ್ತೀವಿ. ಈಗಾಗಲೇ ಕೊತ ಅಂತಿರೋ ಪಕ್ಷದಲ್ಲಿ ಪದೇ ಪದೇ ಭಿನ್ನರಾಗಗಳು ಏಳುತ್ತಲೇ ಇವೆ. ದೆಹಲಿಗೆ ಹೋಗಿ ದೂರು ನೀಡಿದ್ದ ನಾಯಕರು ದಿಕ್ಕಾಪಾಲಾಗಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ಬಿಪಿ ಹರೀಶ್ ಹೈದರಾಬಾದ್ ಕಡೆ ಹೊರಟಿದ್ದರೆ ಕುಮಾರ್ ಬಂಗಾರಪ್ಪ ಕುಂಭಮೇಳಕ್ಕೆ ಹೋಗಿದ್ದಾರೆ. ರಮೇಶ್ ಜಾರಕಿಹೊಳಿ ಬೆಂಗಳೂರಿಗೆ ಬಂದಿದ್ದು ಮುಂದೆ ಹೈಕಮಾಂಡ್ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದು ಕುತೂಹಲವಾಗೇ ಉಳಿದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.